ಹಲೋ ಫ್ರೆಂಡ್ಸ್, ಶೈಲಜಾ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ. ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆಲ್ಲ ವಂದನೆ, ಅಭಿನಂದನೆ. ಇವತ್ತು ನಿಮಗೆಲ್ಲ ಡೆಲಿಷಿಯಸ್ ಮಾವಿನ ಒಬ್ಬಟ್ಟು ಹೇಳ್ಕೊಡ್ತೀನಿ. ಮಾವಿನ ಹಣ್ಣಿಂದ ಹೇಗೆ ಮಾಡೋದು ಒಬ್ಬಟ್ಟು ಅನ್ನೋದನ್ನು ಹೇಳಿಕೊಡ್ತಾ ಇದ್ದೀನಿ. ಮಾವಿನ ಹಣ್ಣು ಒಬ್ಬಟ್ಟು ಮಾಡೋದಕ್ಕೆ ಏನೇನು ಬೇಕು? ಮೊದಲಿಗೆ ಎಲ್ಲ ಮಾವಿನ ಹಣ್ಣನ್ನು ಎಲ್ಲ ಸಿಪ್ಪೆ ತೆಗೆದು ಹೋಳನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಆಮೇಲೆ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಅದಾರು ತೊಗೊಳ್ಳಿ, ಇಲ್ಲಾಂದರೆ ಹಸಿ ತೆಂಗಿನ ತುರಿನಾರು ತೊಗೋಬೋದು, ನಿಮ್ಮ ಇಷ್ಟ. ಹಸಿ ತೆಂಗಿನ ತುರಿನೂ ಯೂಸ್ ಮಾಡ್ಬೋದು, ಡೆಸಿಕೇಟೆಡ್ಡು ಉಪಯೋಗಿಸ್ಕೋಬೋದು. ಈ ಥರ ಹಸಿ ಕೊಬ್ಬರಿನೂ ಬೇಕಿದ್ದರೂ ಉಪಯೋಗಿಸ್ಕೋಬೋದು, ಡೆಸಿಕೇಟೆಡ್ ಬೇಕಾದ್ರೂ ಉಪಯೋಗಿಸ್ಕೊಳ್ಳಿ. ಇಲ್ಲಾಂದರೆ ಮನೆಯಲ್ಲೇ ಒಣಕಾಯಿ ಇದ್ದರೆ ಅದನ್ನು ತುರಿದ್ಬಿಟ್ಟು ಸ್ವಲ್ಪ ಮಿಕ್ಸಿ ಮಾಡಿಕೊಂಡು ಉಪಯೋಗಿಸ್ಕೊಳ್ಳಿ. ಬೆಲ್ಲ, ಆಮೇಲೆ ನೆನೆಸಿರೋಂಥ ಖರ್ಜೂರ, ಚಿರೋಟಿ ರವೆ, ಮೈದಾ ಹಿಟ್ಟು, ಆಮೇಲೆ ಒಂದು 30-35 ಬಾದಾಮಿ ನೆನೆಸಿರೋ ಅಂಥದ್ದು, ನೆನೆಸಿ ಸಿಪ್ಪೆ ತೆಗೆದಿರೋವಂಥದ್ದು, ತುಪ್ಪ, ಆಮೇಲೆ ಏಲಕ್ಕಿ ಪುಡಿ, ರುಚಿಗೆ ಉಪ್ಪು ಬೇಕಲ್ಲ ಉಪ್ಪು, ಸ್ವಲ್ಪ ಸಕ್ಕರೆ ಪುಡಿನೂ ಇಟ್ಕೊಂಡಿದ್ದೀನಿ. ಆಮೇಲೆ ಎಣ್ಣೆ. ಮೊದಲಿಗೆ ಏನು ಮಾಡಬೇಕು ಅಂತಂದರೆ, ನಾವು ಒಂದು ಬಟ್ಲು ಮೈದಾ ತಗೊಂಡ್ರೆ ಒಂದು ಅರ್ಧ ಬಟ್ಲು ಚಿರೋಟಿ ರವೆ. ನಾನೀಗ 2 ಬಟ್ಲು ಮೈದಾ ಹಿಟ್ಟು 1 ಬಟ್ಲು ಚಿರೋಟಿ ರವೆ ಹಾಕಿ ಎಲ್ಲ ಕಲಸಿಟ್ಕೊಂಡಿದ್ದೀನಿ. ಒಬ್ಬಟ್ಟು ಮಾಡೋಕ್ಕೆ ಬೇಕಲ್ಲ, ನೆನಿಬೇಕು ಚೆನ್ನಾಗಿ, ಅದಕ್ಕೋಸ್ಕರ ಕಲಸಿ ಇದನ್ನು ನೆನೆಸಿ ರೆಡಿ ಇಟ್ಟಿದ್ದೀನಿ. ಇವಾಗ ಫಸ್ಟಿಗೆ ಮೊದಲಿಗೆ ಏನು ಮಾಡೋದು ಅಂತಂತ ಹೇಳಿದರೆ, ಕಡಾಯಿ ಇಟ್ಕೊಂಡಿದ್ದೀನಿ. ಈ ಕಡಾಯಿನಲ್ಲಿ ಇವಾಗ ಏನು ಮಾಡ್ತೀನಿ ಅಂತಂದರೆ, ಫಸ್ಟು ಸ್ವಲ್ಪ ಕಡಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ಇದನ್ನು ಏನು ಮ್ಯಾಂಗೋ ಪಲ್ಪ್ ಏನಿದೆ ಅಲ್ಲ, ಇದನ್ನು ಸ್ವಲ್ಪ ಮಿಕ್ಸಿ ಮಾಡ್ಕೊಂಡು ಬಂದುಬಿಡ್ತೀನಿ. ಸಣ್ಣಗೆ ಪಲ್ಪಾರು ತೆಗೆದಿಟ್ಕೋಬೋದು, ಮಿಕ್ಸಿನಲ್ಲಿ ಹಾಕ್ಕೊಂಡು ಅದಾರು ಮಾಡ್ಕೋಬೋದು. ಇದು ಒಂದು ಬೌಲು ಇಟ್ಕೊಂಡಿದ್ದೀನಿ, ಸಿಪ್ಪೆ ಎಲ್ಲ ತೆಗೆದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಏನು ಮಾಡ್ತೀನಿ ಅಂದರೆ, ಈಗ ಎಲ್ಲ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ಇದನ್ನು ಮಿಕ್ಸಿ ಮಾಡ್ಕೊಂಡು ಬಂದುಬಿಡೋಣ. ಈಗ ಮಾವಿನ ಹಣ್ಣನ್ನು ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ. ಈ ಥರ ನೈಸಿಗೆ ಮಾಡ್ಕೋಬೇಕು. ಇದು ನೈಸಿಗೆ ಮ್ಯಾಂಗೋ ಮಾಡ್ಕೊಂಡಾದಮೇಲೆ ಇದು ಈ ಥರ ನೈಸಿಗೆ ಆಗಬೇಕು. ಇದಕ್ಕೆ ಇವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ, ಇದಕ್ಕೆ ಬೆಲ್ಲ ಮತ್ತು ಡೆಸಿಕೇಟೆಡ್ ಕೋಕೋನಟ್ಟು ಎರಡನ್ನೂ ಆ್ಯಡ್ ಮಾಡಿ ಮಿಕ್ಸ್ ಮಾಡಿ ಈಗ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ಇದನ್ನು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನು ಮ್ಯಾಂಗೋ ಯಾವ ಬಟ್ಲಲ್ಲಿ ತಗೊಂಡಿದ್ದೀನೋ ಆ ಬಟ್ಲಲ್ಲಿಂದನೇ 1 ಬಟ್ಲು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ಜಾಸ್ತಿನೇ ಬೇಕಿದ್ದರೂ ಹಾಕ್ಕೊಳ್ಳಿ, ಯಾಕೆಂದರೆ ಕೊಬ್ಬರಿ ಎಲ್ಲ ಹಾಕ್ತೀವಲ್ಲ, ಡೆಸಿಕೇಟೆಡ್ ಕೋಕೋನಟ್ ಪೌಡ್ರು ಅದೆಲ್ಲ ಹಾಕ್ತಾಯಿದ್ದೀವಿ. ಅದಕ್ಕೋಸ್ಕರ ಬೆಲ್ಲನ 1/4 ಕಪ್ ತಗೊಳ್ಳಿ. ಇದೆಲ್ಲನೂ ಮಿಕ್ಸ್ ಮಾಡಿ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ಇದನ್ನು ಮಿಕ್ಸಿ ಮಾಡ್ಕೊಂಡ್ಬಿಟ್ಟು ಆಮೇಲೆ ಈ ಬಾದಾಮು, ಆಮೇಲೆ ಈ ನೆನೆಸಿರೋ ಅಂಥದ್ದು ಸ್ವಲ್ಪ ಬಿಸಿನೀರಲ್ಲಿ ಒಂದು 20 ನಿಮಿಷ ಇದನ್ನು ಖರ್ಜೂರನ ನೆನೆಸಿಟ್ಟಿದ್ದೀನಿ. ಇದೆಲ್ಲ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ, ಎಲ್ಲ ಪೇಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ಇದಕ್ಕೆ ಸ್ವಲ್ಪ ನೀರು ಬೇಕಾದರೆ ನಾನು ಏನು ಮಾಡ್ತೀನಿ ಅಂದರೆ, ಈ ಖರ್ಜೂರನ ಏನು ಬೇಯಿಸಿ ಇಟ್ಕೊಂಡಿದ್ದು ನೀರಿದೆಯಲ್ಲ, ಇದನ್ನು ಹಾಕ್ಕೊಳ್ತೀನಿ. ಇದಕ್ಕೆ ಸ್ವಲ್ಪ ನೀರು ಬೇಕು ಅನಿಸಿದ್ರೆ. ನೋಡಿ ಫ್ರೆಂಡ್ಸ್, ಇವಾಗ ಮ್ಯಾಂಗೋನ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ, ಅದಕ್ಕೇ ಡೆಸಿಕೇಟೆಡ್ ಕೋಕೋನಟ್ ಪೌಡ್ರು ಮತ್ತು ಬೆಲ್ಲ ಸೇರಿಸಿ
ಇದನ್ನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಇವಾಗ ಇದಾಯಿತು. ಈಗ ನೆಕ್ಸ್ಟ್ ಈಗ ಏನು ಮಾಡ್ತಾಯಿದ್ದೀನಿ ಅಂದರೆ ಇದನ್ನು ಈ ಕಡೆ ಸೈಡಿಗೆ ಇಟ್ಕೊಳ್ಳೋಣ. ಇವಾಗ ಇನ್ನೊಂದು ಜಾರಲ್ಲಿ ಫಸ್ಟು ಬಾದಾಮಿನ ನೈಸ್ ಮಾಡ್ಕೊಂಡ್ಬಿಡ್ತೀನಿ. ಬಾದಾಮಿನ ನೈಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೇ ಖರ್ಜೂರನ ಹಾಕಿ ಎರಡನ್ನೂ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ನಿಮಗೆ ನೀರಿನ ಅವಶ್ಯಕತೆ ಇದ್ದಲ್ಲಿ ಹಾಕ್ಕೊಳ್ಳಿ, ಇಲ್ಲಾಂದ್ರೆ ಈ ಖರ್ಜೂರ ಬೇಯಿಸಿಟ್ಕೊಂಡಿರ್ತೀವಲ್ಲ ಅದೇ ನೀರನ್ನು ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನೆನೆಸಿರೋಂಥ ಖರ್ಜೂರ ಬಾದಾಮು ಎರಡು ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಈ ಥರ ನೈಸಿಗೆ ಪೇಸ್ಟ್ ಆಗಬೇಕು. ಇವಾಗ ಇದು ಒಂದು ಮಾಡ್ಕೊಂಡು ಬಂದಿದ್ದೀನಿ. ಆಮೇಲೆ ಹೇಳಿದ್ನಲ್ಲ, ಮ್ಯಾಂಗೋ ಪಲ್ಪು, ಡೆಸಿಕೇಟೆಡ್ ಕೋಕೋನಟ್ ಪೌಡ್ರು, ಬೆಲ್ಲ, ಇದು ಮೂರನ್ನು ಇದನ್ನು ಒಟ್ಟಿಗೆ ಇದು ಪೌಡ್ರು ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ. ಈಗ ಏನು ಮಾಡೋಣ ಅಂದರೆ ಈಗ ಇದನ್ನು ಕಡಾಯಿಲಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ ಮೀನ್ಸ್ ಬೇಯಿಸ್ಕೊಳ್ಳೋಣ ಚೆನ್ನಾಗಿ. ನಮಗೆ ಹೂರ್ಣ ಹದ ಬರಬೇಕು. ಹೂರ್ಣ ಹದ ಬರೋ ಹಾಗೆ ಇದನ್ನು ಕೆದಕುತ್ತಾ ಸ್ವಲ್ಪ ತುಪ್ಪ ಹಾಕ್ಕೊಂಡು ಕೆದಕಿ ಗಟ್ಟಿಗೆ ಹೂರ್ಣದ ಥರ ಬರುತ್ತೆ. ಆವಾಗ ಇದಕ್ಕೆ ಸ್ವಲ್ಪ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಚಿರೋಟಿ ರವೆ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಕಡಾಯಿನಲ್ಲಿ ಹಾಕ್ಕೊಂಡು ಕೆಳಗೆ ಮೇಲೆ ಮಾಡ್ತಾ ಪಕ್ಕಕ್ಕೆ ಸ್ವಲ್ಪ ಚಿರೋಟಿ ರವೆನೂ ಹುರ್ಕೊಂಡು ಬಿಡ್ತೀನಿ. ಇವಾಗ ಫಸ್ಟ್ ಕಡಾಯಿಗೆ ಇದೆಲ್ಲ ಹಾಕ್ಬಿಡ್ತೀನಿ. ಮ್ಯಾಂಗೋ, ಡೆಸಿಕೇಟೆಡ್ ಕೋಕೋನಟ್ ಪೌಡ್ರು ಒಂದೊಂದಾಗಿ ಮಾಡೋದೇನೋ ಅವಶ್ಯಕತೆ ಇಲ್ಲ. ಫಸ್ಟು ಮ್ಯಾಂಗೋ ಹಾಕಿ ಅದನ್ನು ತಿರುಗುತ್ತಾ ಅದು ಸ್ವಲ್ಪ ಗಟ್ಟಿ ಬಂದಮೇಲೆ ಮತ್ತೆ ಕೋಕೋನಟ್ ಹಾಕಿ ಬೆಲ್ಲ ಹಾಕಿ ಆ ಥರನೂ ಮಾಡ್ಕೋಬೋದು. ಈ ಥರ ಒಟ್ಟಿಗೆ ಮಾಡ್ಕೊಂಡ್ರೂ ಮಾಡ್ಕೋಬೋದು. ಇದನ್ನು ಕಡಾಯಿನಲ್ಲೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಮಾಡಿದ್ರೆ ಚೆನ್ನಾಗೆಲ್ಲ ಮಿಕ್ಸ್ ಆಗುತ್ತೆ, ಚೆನ್ನಾಗಿ ಬೆಂದ್ಕೊಳ್ಳುತ್ತೆ, ಮಾಡೋಕ್ಕೂ ಒಂದು ಹದ ಬರುತ್ತೆ. ಆ ಹದ ಬಂದ್ರೇ ಚೆನ್ನಾಗೆ ಒಬ್ಬಟ್ಟು ಮಾಡೋಕ್ಕೆ. ಆಯ್ತು. ಇದೀಗ ಹಾಗೆಯೇ ಇದನ್ನು ಹಾಕ್ತೀನಿ. ಖರ್ಜೂರ, ಬಾದಾಮು ಒಂದು 35 ಬಾದಾಮ್ ತೊಗೊಂಡಿದ್ದೀನಿ. ಖರ್ಜೂರನ ಒಂದು ಬಟ್ಲು, ಇದೇನು ನಾನು ಇದೇ ತೊಗೊಂಡಿದ್ದೀನಲ್ಲ ಇದರಿಂದ ಒಂದು ಬಟ್ಲು ಖರ್ಜೂರ, ಬಾದಾಮು ಒಂದು 35 ಬಾದಾಮ್. ಕೆಲವೊಂದೊಂದು ಪೇಸ್ಟ್ ಆಗಿಲ್ಲ, ಅದನ್ನು ತೆಗೆದ್ಬಿಡೋಣ ದಪ್ಪಗಿರೋದು. ಆಮೇಲೆ ಜಾಸ್ತಿ ನೀವು ನೀರು ಆ್ಯಡ್ ಮಾಡ್ಕೋಬೇಡಿ. ನೀರು ಆ್ಯಡ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಇದೆಲ್ಲ ಮಾಡೋಕ್ಕೆ ತುಂಬ ಟೈಮ್ ಹಿಡಿದ್ಬಿಡುತ್ತೆ. ಆದಷ್ಟು ಮ್ಯಾಂಗೋ ಪ್ಯೂರಿ ಏನಿರುತ್ತಲ್ಲ, ಮ್ಯಾಂಗೋ ಪ್ಯೂರಿ ಬೇಯಿಸ್ಕೊಂಡಿದ್ದಂಥದ್ದು ಖರ್ಜೂರದ ನೀರು ಏನಿರುತ್ತಲ್ಲ ಅದನ್ನು ಬಳಸ್ಕೊಳ್ಳಿ. ಅಲ್ಲಿಗೂ ಇನ್ನೊಂದು ಸ್ವಲ್ಪ ಬೇಕಾದರೆ ಹಾಕ್ಕೊಳ್ಳಿ ಅಷ್ಟೇ, ಇಲ್ಲಾಂದ್ರೆ ಏನು ಬೇಕಾಗಿಲ್ಲ. ಇವಾಗ ಗ್ಯಾಸ್ ಅಂಟಿಸೋಣ. ಇವಾಗ ಗ್ಯಾಸ್ ಅಂಟಿಸಿದ್ಮೇಲೆ ನಾವು ಕೈ ಬಿಡ್ದ ಹಾಗೆ ತಿರುತ್ತಾ ಇರಬೇಕು, ಯಾಕೆಂದರೆ ತಳ ಹಿಡಿಸ್ಬಾರ್ದು. ಹಾಗೆ ಇದನ್ನು ತಿರುತ್ತಾ
ಪಕ್ಕದಲ್ಲಿ ಏನು ಮಾಡ್ತೀನಿ ಅಂದರೆ ಒಂದು ಸ್ವಲ್ಪ ಚಿರೋಟಿ ರವಾನ ಹುರಿದಿಟ್ಕೊಳ್ಳೋಣ. ಇದಕ್ಕೆ ಹಾಕಕ್ಕೆ ಬೇಕು ನೋಡಿಕೊಂಡು, ಇದು ಯಾವ ಥರ ಬರುತ್ತೆ ಅಂತ ನೋಡಿಕೊಂಡು ರವೆ ಸ್ವಲ್ಪ ಹಿಡಿದ್ರೆ ಸ್ವಲ್ಪ ಹಾಕೊಳ್ಳೋಣ, ಸ್ವಲ್ಪ ಸುಮಾರಾಗಿ ಹಿಡಿದ್ರೆ ಹಾಕೊಳ್ಳೋಣ. ನಮಗೆ ಒಬ್ಬಟ್ಟಿಂದು ಹೂರ್ಣ ಬರುತ್ತಲ್ಲ ಆ ಥರ ಬರಬೇಕು. ನಾವು ಇದೆಲ್ಲ ಮಾಡೋವಾಗ ಯಾವುದೇ ಥರದಿಂದ ಅರ್ಜೆಂಟ್ ಮಾಡೋಕ್ಕೆ ಹೋಗಬಾರ್ದು. ಸ್ವಲ್ಪ ಆದಷ್ಟು ನಿಧಾನಕ್ಕೆ ತಾಳ್ಮೆಯಿಂದ ಮಾಡ್ಕೋಬೇಕು. ಅಂದರೆ ನಾವು ಮಾಡೋದ್ರ ಜೊತೆಗೆ ನಮ್ಮ ಪ್ರೀತಿನೂ ಬೆರೆಸಿ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ, ಟೇಸ್ಟು ಚೆನ್ನಾಗಾಗುತ್ತೆ. ತಾಳ್ಮೆ ಬೇಕಷ್ಟೇ. ಸ್ವಲ್ಪ ಇದೆಲ್ಲ ಸ್ವೀಟು ಎಲ್ಲ ಮಾಡೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಇದು ಅಂತಲ್ಲ, ಯಾವುದೇ ಆಗಲಿ ಟೈಮ್ ಹಿಡಿಯುತ್ತೆ. ಈಗ ಹಂಗೆ ಪಕ್ಕದಲ್ಲೇ ಚಿರೋಟಿ ರವೆನ ಸ್ವಲ್ಪ ಹುರ್ಕೊಳ್ತೀನಿ. ಒಂದು ಬಟ್ಲು ಹುರ್ಕೊಂಡಿರ್ತೀನಿ. ಎಷ್ಟು ಹಿಡಿಯುತ್ತೆ ನೋಡೋಣ, ಹೇಳ್ತೀನಿ. ಎಷ್ಟು ಹಿಡಿಯುತ್ತೆ ಇದಕ್ಕೆ ಕ್ವಾಂಟಿಟಿ ಅಂತ ಹೇಳ್ತೀನಿ. ಇದನ್ನು ಹಾಗೆ ಹಿಂದೆ ಮುಂದೆ ಇಟ್ಕೊಂಡು ಬಿಡೋಣ, ಕಾಣಿಸುತ್ತೆ ನಿಮಗೂ. ಇದು ಬೆಂದಾದಮೇಲೆ ನಾವು ಆಮೇಲೆ ಸ್ವಲ್ಪ ತುಪ್ಪ ಹಾಕೊಳ್ಳೋಣ. ಇವಾಗಲೇ ತುಂಬ ತುಪ್ಪ ಹಾಕೊಂಡ್ಬಿಟ್ರೆ ತುಂಬ ತುಪ್ಪ ಬೇಡ. ತುಪ್ಪ ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ನಡೆಯುತ್ತೆ. ತುಂಬ ಹೈ ಫ್ಲೇಮ್ ಇಟ್ಕೊಬೇಡಿ, ಮೀಡಿಯಮ್, ಸ್ವಲ್ಪ ಹೈ ಮಾಡ್ಕೊಳ್ಳಿ, ಸ್ವಲ್ಪ ಲೋ ಮಾಡ್ಕೊಳ್ಳಿ. ಆ ಥರ ಮಾಡ್ಕೊಂಡು ಮಾಡಿ. ಒಟ್ಟೇನು ತಳ ಹಿಡಿಬಾರ್ದು. ತಳ ಹಿಡಿದ್ಬಿಟ್ರೆ ಸೀದೋಗ್ಬಿಡುತ್ತೆ. ಸೀದ್ಬಿಟ್ರೆ ಟೇಸ್ಟ್ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ತಳ ಹಿಡಿಯಕ್ಕೆ ಬಿಡಬಾರ್ದು. ರವೆನ ಹಾಗೆ ಹುರ್ಕೊಳ್ಳಿ, ತುಪ್ಪ ಏನು ಹಾಕೋದು ಬೇಡ. ಆಮೇಲೆ ಹೇಗಿದ್ರು ಅದಕ್ಕೆ ಹಾಕ್ತೀವಿ ತುಪ್ಪನ. ಹಾಗೆ ಹುರಿದು ಚೆನ್ನಾಗಿ ಸ್ವಲ್ಪ ರವೆ ಸ್ವಲ್ಪ ಗಮ್ ಅಂತ ವಾಸನೆ ಬರೋವರೆಗೂ ಚೆನ್ನಾಗಿ ಅರೋಮ ಚೆನ್ನಾಗಿ ಬರುತ್ತೆ. ರವೆ ಹುರಿದಿದ್ದು ಅಷ್ಟು ಹುರ್ಕೊಳ್ಳೋಣ.
ನೀವು ಮನೆಯಲ್ಲಿ ಏನಾದರೂ ಕಿಟ್ಟಿ ಪಾರ್ಟಿ ಇಟ್ಕೊಂಡಿದ್ರೆ, ಗೆಟ್ ಟುಗೆದರ್ ಇಟ್ಕೊಂಡಿದ್ರೆ ಅದು ಮಾಡಿ ಇಟ್ಕೊಬೋದು. ಒಂದಿನ 2 ದಿನ ಮುಂಚೆನೇ ಮಾಡಿ ಇಟ್ಕೊಬೋದು. ಇವಾಗ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಮಾಡ್ಕೊಬೋದು, ಇಲ್ಲಾಂದರೆ ಮಾಡ್ಕೊಳಕ್ಕಾಗಲ್ಲ. ಆ ರವೆ ಹುರಿದಾಯಿತು, ಸೈಡಿಗೆ ಇಟ್ಕೊಂಡು ಬಿಡೋಣ. ಇವಾಗ ಇದು ಮುಂದುಗಡೆಗೆ ಶಿಫ್ಟ್ ಮಾಡ್ಕೊಂಡ್ಬಿಡ್ತೀನಿ. ಸುಮಾರು ಟೈಮ್ ಹಿಡಿಯುತ್ತೆ ಇದು. ನೋಡಿ ಫ್ರೆಂಡ್ಸ್, ಇವಾಗ ಈ ಹದಕ್ಕೆ ಬಂದಿದೆ. ಇನ್ನೂ ಒಂದು ಸ್ವಲ್ಪ ಆಗಬೇಕು, ತೋರಿಸ್ತೀನಿ ಹೇಗೆ ಅಂತ. ನೋಡಿ ಹೀಗಾಗಿದೆ. ಇವಾಗ ಇಷ್ಟು ಗಟ್ಟಿ ಬಂದಿದೆ, ಇನ್ನೂ ಸ್ವಲ್ಪ ಆಗಬೇಕು. ಈ ಥರ ಕೈ ಬಿಡ್ದ ಹಾಗೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಏನು ಸ್ವಲ್ಪ ಲೂಸ್ ಆಗಿರುತ್ತಲ್ಲ, ಕೈಗೆಲ್ಲ ಸಿಡಿಯುತ್ತೆ, ಹುಷಾರು, ನಿಧಾನಕ್ಕೆ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ಬಂದಮೇಲೆ ಕೈಗೂ ಏನೂ ಆಗಲ್ಲ, ಚೆನ್ನಾಗಿ ತಿರುವಕ್ಕೂ ನಮಗೆ ಚೆನ್ನಾಗಿರುತ್ತೆ, ಕೈಗೂ ಸಿಡಿಯಲ್ಲ, ಏನಿಲ್ಲ. ಇಲ್ಲಾಂದರೆ ಕೈಗೆ ಪಟ ಪಟ ಅಂತ ಸಿಡಿಯುತ್ತೆ, ಆವಾಗ ಹುಷಾರಾಗಿರಬೇಕು. ಇವಾಗ ಇನ್ನೂ ಒಂದು ಸ್ವಲ್ಪ ಬರಬೇಕಿದು. ನಾವು ಕೋಕೋನಟ್ ಹಾಕಿರೋದ್ರಿಂದ ಇದೇ ಸ್ವಲ್ಪ ಆಯಿಲ್ ಬಿಟ್ಕೊಳ್ಳುತ್ತೆ, ಚೆನ್ನಾಗಿ ಅರೋಮಾ ಬರ್ತಾ ಇದೆ. ಕೋಕೋನಟ್ಟು, ಮ್ಯಾಂಗೋದು, ಜಾಗ್ರಿದು ಎಲ್ಲ ನೋಡಿ ಇಷ್ಟು ಗಟ್ಟಿ ಬಂತು. ಇವಾಗ ಸ್ವಲ್ಪ ಇದಕ್ಕೆ ಸಕ್ಕರೆ ಹಾಕೋಣ. ನಾನು ಸಕ್ಕರೆನ ಪುಡಿ ಮಾಡಿ ಇಟ್ಕೊಂಡಿರೋದೇ ಹಾಕ್ತೀನಿ. ಸಕ್ಕರೆ ಹಾಕೋದ್ರಿಂದ ಎದಕ್ಕೆ ಹಾಕೋದು ಅಂತಂದರೆ ಶೈನಿಂಗ್ ಬರುತ್ತೆ, ಒಂಥರ ಚೆನ್ನಾಗಿರುತ್ತೆ. ಒಂದು ಅರ್ಧ ಬಟ್ಲು ಸಕ್ಕರೆ ಹಾಕ್ತೀನಿ. ಸಕ್ಕರೆ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಸ್ಟವ್ ಮೇಲಿಟ್ಟು, ಆಮೇಲೆ ಇದಕ್ಕೆ ಸ್ವಲ್ಪ ಚಿರೋಟಿ ರವೆ ನೋಡಿಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಎಷ್ಟು ಬೇಕು ಅಂತ. ನೋಡಿ ಫ್ರೆಂಡ್ಸ್, ಈಗ ಎಷ್ಟು ಚೆನ್ನಾಗಿ ಎಲ್ಲ ಬೆಂದ್ಕೊಂಡಿದೆ, ತಳ ಹಿಡಿಯುತ್ತಾ ಇಲ್ಲ. ಇವಾಗ ಈ ಕನ್ಸಿಸ್ಟೆನ್ಸಿ ಬಂದಾಗ ನಾವು ಇದಕ್ಕೀಗ ಸ್ವಲ್ಪ ರವೆ ಹುರಿದಿಟ್ಕೊಂಡಿರೋ ರವೆ ಇದೆಯಲ್ಲ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ನಾನು ಇದಕ್ಕೆ ಯಾವುದೇ ಥರದ ತುಪ್ಪ ಏನು ನಾನು ಉಪಯೋಗಿಸಿಲ್ಲ. ನಾವೇನು ಡೆಸಿಕೇಟೆಡ್ ಕೋಕೋನಟ್ ಪೌಡ್ರ್ ಹಾಕಿದ್ದೀವಲ್ಲ ಅದರದ್ದೇ ಸ್ವಲ್ಪ ಆಯಿಲ್ ಬಿಟ್ಕೊಂಡಂಗೆ ಆಗುತ್ತೆ. ಅದೇ ಚೆನ್ನಾಗಿ ಘಮ ಬರ್ತಾಯಿದೆ. ನೀವು ಮಾಡಿ ನೋಡಿ, ಮಾಡೋವಾಗ ಗೊತ್ತಾಗುತ್ತೆ. ಇವಾಗ ಜಾಸ್ತಿ ನಾವು ತುಪ್ಪ ಅಂತ ಏನು ಬಳಸೋದು ಬೇಕಿಲ್ಲ. ನಾವು ಒಬ್ಬಟ್ಟೇನು ಮಾಡ್ತೀವಲ್ಲ ಆವಾಗ ನಿಮ್ಮ ಇಷ್ಟ, ತುಪ್ಪದಲ್ಲಾದರೂ ಮಾಡ್ಕೋಬೋದು, ಆಯಿಲಲ್ಲಾದರೂ ಮಾಡ್ಕೋಬೋದು. ಇವಾಗ ನೋಡಿ ಈ ಥರ ಆಗಿದೆ. ಈಗ ಇದಕ್ಕೆ ಈ ಥರ ಬೀಳಬೇಕು. ಇದು ಬಂದ ತಕ್ಷಣ ಈಗ ಸ್ವಲ್ಪ ಇದಕ್ಕೆ ನಾವು ರವೆ ಮಿಕ್ಸ್ ಮಾಡ್ಕೊಳ್ಳೋಣ, ಆಯಿತಾ? ಈಗ ಏನು ಹುರಿದಿಟ್ಕೊಂಡಿರೋದು ರವೆ ಇದೆಯಲ್ಲ, ನಾನು ಫಸ್ಟ್ ಒಂದು ಅರ್ಧ ಬಟ್ಲು ಹಾಕೊಂಡು ನೋಡ್ತೀನಿ ಎಷ್ಟು ಇದಾಗುತ್ತೆ ಅಂತ. ಈ ಥರ ಚೆನ್ನಾಗಿ ಮಿಕ್ಸ್ ಕೊಡಬೇಕು. ನಿಮಗೆ ತೋರಿಸೋದ್ರಿಂದ ಕೆಳಗಡೆ ಇಟ್ಕೊಂಡು ಮಾಡ್ತಾ ಇದ್ದೀನಿ, ಇಲ್ಲ ಅಂದರೆ ಗ್ಯಾಸ್ ಮೇಲೆ ಇಟ್ಕೊಂಡು ಮಾಡ್ಕೊಳ್ಳೋದು. ನೋಡಿ ಈ ಥರ ಬರಬೇಕು. ಇದು ಆರಿದ ಮೇಲೆ ಏನಾಗುತ್ತೆ ಅಂತಂದರೆ ನಮ್ಗೆ ಹೂರ್ಣದ ಸ್ವಲ್ಪ ಇದೆಲ್ಲ ಕೂಲ್ ಆಗಬೇಕು. ಇದು ಕೂಲ್ ಆದಮೇಲೆ ಇಷ್ಟು ಹಾಕೊಂಡ್ಬಿಡೋಣ, ರವೆ ಇಷ್ಟು ಹಿಡಿಯುತ್ತೆ. ಹಾಂ, ಒಂದು ಬಟ್ಲು ರವೆ ಹಿಡೀತು. ಇವಾಗ ಗ್ಯಾಸ್ ಮೇಲೆ ಇಟ್ಕೊಂಡು ಇನ್ನೊಂದು ಸ್ವಲ್ಪ ಇದು ಮಾಡ್ಕೊಳ್ಳೋಣ. ಇದು ಕೂಲ್ ಆದಮೇಲೆ ನಾವು ಒಬ್ಬಟ್ಟಿಗೆ ರೆಡಿ ಆಗುತ್ತೆ. ಇದು ಕೂಲ್ ಆಗಬೇಕು ಚೆನ್ನಾಗಿ. ತೋರಿಸ್ತೀನಿ ಯಾವ ಥರ ಆಗುತ್ತೆ ಅಂತ. ಇನ್ನೊಂದು ಸ್ವಲ್ಪ ಕೆಳಗೆ ಮೇಲೆ ಮಾಡಬೇಕು. ರವೆ ಎಲ್ಲ ಹೊಂದ್ಕೋಬೇಕಲ್ಲ. ಈಗ ಹೂರ್ಣದ ಹದಕ್ಕೆ ಬಂದಾಯಿತು. ಇವಾಗ ಇದಕ್ಕೆ ಏಲಕ್ಕಿ ಪುಡಿ ಸೇರಿಸ್ತಾ ಇದ್ದೀನಿ. ಏಲಕ್ಕಿ ಪುಡಿ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ, ಸ್ವಲ್ಪ. ಮೊದಲೇ ಹಾಕಲಿಲ್ಲ ನಾನು, ಇವಾಗ ಹಾಕ್ತಾಯಿದ್ದೀನಿ. ಸ್ವಲ್ಪ ಸ್ವೀಟ್ಗೆ ಯಾವಾಗಲೂ ಸ್ವಲ್ಪ ಉಪ್ಪಿದ್ರೇ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಇವಾಗ ಏಲಕ್ಕಿ ಪುಡಿ ಹಾಕ್ತೀನಿ. ಏಲಕ್ಕಿ ಪುಡಿ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ, ನಿಮಗೆ ಎಷ್ಟು ಬೇಕು ಅಂತ. ಕೆಲವರು ಕಡಿಮೆ ಹಾಕ್ಕೊಳ್ತಾರೆ, ಕೆಲವರು ಇಷ್ಟಪಡಲ್ಲ, ಒಬ್ಬೊಬ್ರದ್ದು ಒಂದೊಂದು ಥರ. ನಾನು ಹಾಕ್ತೀನಿ. ನಾನು ಒಂದು 2 ಟೀ ಸ್ಪೂನ್ ಹಾಕಿದ್ದೀನಿ.
ಆಮೇಲೆ ಸ್ವಲ್ಪ ಜಾಕಾಯಿ ಪೌಡ್ರು ಅದನ್ನು ಹಾಕ್ಬೋದು. ಇದೆ ಇವಾಗ ನಿಮಗೆ ಹೂರ್ಣದ ಹದ ಹೆಂಗೆ ಬಂದಿದೆ ಅಂತ ಗೊತ್ತಿಡಬೇಕು ಅಂದರೆ ಏನು ಮಾಡಬೇಕು ಅಂದರೆ ಸ್ವಲ್ಪ ಗ್ಯಾಸ್ ಸ್ಲೋ ಮಾಡಿದ್ದೀನಿ. ಸ್ವಲ್ಪ ಕೈಯಲ್ಲಿ ಈ ಥರ ನೀರು ಹತ್ಕೊಂಡ್ಬಿಟ್ಟು ನೀವು ಇದನ್ನು ಕೈಯಲ್ಲಿ ಈ ಥರ ತಗೊಂಡು ನೋಡಿದಾಗ ಉಂಡೆ ಥರ ಬರುತ್ತೆ. ಇದು ಇವಾಗ ಕರೆಕ್ಟ್ ಆಗಿ ಬೆಂದಿದೆ ಅಂತ ಅರ್ಥ. ಇದನ್ನು ಒಬ್ಬಟ್ಟು ಮಾಡೋಕ್ಕೆ ಸ್ವಲ್ಪ ಇದು ಆರಬೇಕು. ಆರಿದ್ಮೇಲೆ ನಮಗೆ ಒಬ್ಬಟ್ಟು ತಟ್ಟಕ್ಕೆ ಸರಿ ಹೋಗುತ್ತೆ. ತಳ ಹಿಡಿದಂಗೆ ಮಾಡ್ಕೋಬೇಕು. ನೋಡಿ ಇವಾಗ ತೋರಿಸ್ತೀನಿ ಹೇಗೆ ಬೆಂದಿದೆ ಅಂತ. ಇದು ಬಿಸಿ ಇರೋದ್ರಿಂದ ಇದ್ರ ಮೇಲೆ ಇಟ್ಕೊಳ್ಳೋಣ, ಬಟ್ಟೆ ಮೇಲೆ. ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ತಳ ಬಿಟ್ಕೊಂಡು ಬಂದಿದೆ. ತಳ ಸ್ವಲ್ಪನೂ ಹಿಡ್ದಿಲ್ಲ. ಈ ಥರ ಮಾಡ್ಕೋಬೇಕು. ಯಾವ ತುಪ್ಪನೂ ಬೇಡ, ಏನು ಬೇಡ. ನೀವು ಇವತ್ತು ತಳ ಹಿಡಿಯುತ್ತೆ ಅಂತಂತ ಹೆದರೋ ಅವಶ್ಯಕತೆ ಇಲ್ಲ. ಏಕೆಂದರೆ ನಾವು ಕೋಕೋನಟ್ ಪೌಡ್ರ್ ಮಾಡಿ ಹಾಕಿರ್ತೀವಲ್ಲ, ಅದೇ ಚೆನ್ನಾಗಿ ಎಲ್ಲ ಆಯಿಲ್ ಬಿಟ್ಕೊಳ್ಳುತ್ತೆ. ಹಿಂಗಾಗಿಬಿಟ್ಟು ಏನು ತಳ ಹಿಡಿಯಲ್ಲ, ಏನಿಲ್ಲ, ಚೆನ್ನಾಗಿ ಬರುತ್ತೆ. ಇದು ಇವಾಗ ಏನಾಗಬೇಕು ಅಂದರೆ ಇದು ಸ್ವಲ್ಪ ನಮ್ಗೆ ಆರಬೇಕು. ಇದು ಆರಿದ್ಮೇಲೆ ಉಂಡೆ ಥರ ಮಾಡಿಕೊಂಡು ನಾವು ಆಮೇಲೆ ಒಬ್ಬಟ್ಟು ಮಾಡೋಕ್ಕೆ ಈಗ ಒಂದು ಬೇರೆ ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಂಡು ಬಿಡೋಣ. ಬೇರೆ ಪ್ಲೇಟಿಗೆ ಶಿಫ್ಟ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ನಾನು ಸ್ವಲ್ಪ ಆರಕ್ಕೆ ಬಿಡ್ತೀನಿ. ಆರಿದ್ಮೇಲೆ ಒಬ್ಬಟ್ಟು ಮಾಡೋದು ತೋರಿಸ್ತೀನಿ. ಮೋಸ್ಟ್ ಹೆಲ್ದಿ ಡೆಲಿಷಿಯಸ್ ಒಬ್ಬಟ್ಟು, ಮ್ಯಾಂಗೋ ಒಬ್ಬಟ್ಟು. ನೀವು ಮಾಡ್ಕೊಳ್ಳಿ, ಮಕ್ಳಿಗೆ ಮಾಡಿಕೊಡಿ. ಏನಾರ ನೀವು ಮಾಡಿಟ್ಕೊಂಡ್ರೆ, ನೀವು ಹಬ್ಬ ನಾಳೆ ನಾಳಿದ್ದು ಇದೆ ಅನ್ನೋವಾಗ ಇವತ್ತು ಮಾಡಿಟ್ಕೊಂಡ್ರೆ ನೀವು ಸೇಮ್ ಹಲಸಿನ ಹಣ್ಣಿನ ತೊಳೆದು ಅದ್ರದ್ದು ಒಬ್ಬಟ್ಟು ಸೇಮ್ ಇದೇ ಥರ ನೀವು ಮಾಡ್ಕೋಬೋದು. ನಾ ಈಗ ಇದೇನು ತೋರಿಸ್ಕೊಟ್ಟಿದ್ದೀನೋ ಮ್ಯಾಂಗೋ ಬದಲಿ ಹಲಸಿನ ಹಣ್ಣು ಹಾಕೊಳ್ಳೋದು ಅಷ್ಟೇ. ಇವಾಗ ಇದನ್ನು ಬೇರೆ ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಬೇರೆ ಒಂದು ಪ್ಲೇಟಿಗೆ ಶಿಫ್ಟ್ ಮಾಡಿಕೊಂಡು ಆರಕ್ಕೆ ಬಿಡ್ತೀನಿ ಎಲ್ಲ. ಈಗ ಬೇರೆ ಪ್ಲೇಟಿಗೆ ಶಿಫ್ಟ್ ಮಾಡೋಣ. ನೋಡಿ ನಿಮ್ಗೆ ಅನುಮಾನ ಬೇಡ, ಯಾವುದೇ ತುಪ್ಪ ಬಳಸಿಲ್ಲ, ಏನೂ ಬಳಸಿಲ್ಲ. ನೋಡಿ ತಳ ಸ್ವಲ್ಪನೂ ಹಿಡಿದಿಲ್ಲ. ಎಷ್ಟು ಚೆನ್ನಾಗಿ ಕ್ಲೀನಾಗಿ ನೋಡಿ ಇಷ್ಟು ಚೆನ್ನಾಗಿ ಬರುತ್ತೆ. ಏನು ನಮ್ಮ ಹೆದರೋ ಅವಶ್ಯಕತೆ ಇಲ್ಲ. ಅಯ್ಯೋ ತುಪ್ಪ ಹಾಕಿಲ್ಲ ತಳ ಹಿಡಿಯುತ್ತೆ, ಯಾವುದು ಬೇಕಾಗಲ್ಲ. ನಾ ತುಪ್ಪನ ಒಂದು ಡ್ರಾಪ್ ತುಪ್ಪನೂ ಉಪಯೋಗಿಸಿಲ್ಲ. ಇವಾಗ ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಂಬಿಡೋಣ. ಇದು ಚೆನ್ನಾಗಿ ಸ್ಪೂನಲ್ಲಿ ತೆಗೆದು ಹಾಕ್ಕೊಂಡ್ಬಿಡ್ತೀನಿ. ನೋಡಿ ಒಂದು ಸ್ವಲ್ಪನೂ ತಳ ಹಿಡಿದಿಲ್ಲ. ಇಷ್ಟು ಚೆನ್ನಾಗಿ ಬರುತ್ತೆ. ಸ್ವಲ್ಪ ಇದು ಆರಲಿ. ನೋಡಿ ಫ್ರೆಂಡ್ಸ್, ಇವಾಗ ಕೂಲಾಗಿದೆ. ಅಂದರೆ ಅಷ್ಟು ಪೂರ್ತಿ ಕೂಲಾಗಿಲ್ಲ. ನನಗೆ ಒಬ್ಬಟ್ಟು ತಟ್ಕೊಳ್ಳೋ ಅಷ್ಟಕ್ಕೆ ಆಗಿದೆ. ನೋಡಿ ಈ ಥರ ಬರುತ್ತೆ. ಇವಾಗ ನಾನು ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡ್ಬಿಟ್ಟು ಉಂಡೆಗಳು ಮಾಡ್ಕೊಳ್ತೀನಿ. ನಮಗೆ ಯಾವ ಸೈಜು ಮಾಡೋದು ಅಂತಂತ ಹೇಳಿಬಿಟ್ಟು ಚಿಕ್ಕದೇ ಮಾಡ್ಕೊಳ್ಳೋಣ. ಸ್ವೀಟ್ ಅಲ್ಲ, ಸ್ವೀಟ್ ಜಾಸ್ತಿ. ಈ ಥರ ಉಂಡೆ ಮಾಡ್ಕೋಬೇಕು. ಈ ಥರ ಬಾಲ್ ಮಾಡಿ ಇಟ್ಕೋಬೇಕು ಒಬ್ಬಟ್ಟು ಮಾಡೋಕ್ಕೀಗ. ಎಲ್ಲ ಆರಿದೆ. ಈಗೆಲ್ಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೈಯಲ್ಲಿ ಹಿಡಿಯೋ ಥರ ಅಷ್ಟು ಆರಿದೆ. ಸ್ವಲ್ಪನೇ ಬೆಚ್ಚಗಿದೆ ಅಷ್ಟೇ. ಇಷ್ಟಾದರೆ ಸಾಕು. ಬೇಕಿದ್ರೆ ಇದನ್ನು ನಾವು
ನಮ್ಗೆ ಎಷ್ಟು ಬೇಕೋ ಅಷ್ಟು ತಟ್ಕೊಂಡ್ಬಿಟ್ಟು ಹಾಗೆ ಇಟ್ಕೊಂಡು ಇನ್ನೊಂದು 2 ದಿನ ಆದಮೇಲೆ ಬೇಕಿದ್ದರೂ ಬಿಸಿ ಬಿಸಿ ಮಾಡ್ಕೊಬೋದು, ಏನು ತೊಂದರೆ ಇಲ್ಲ. ಈಗ ಈ ಥರ ಉಂಡೆಗಳು ಮಾಡ್ಕೋಬೇಕು. ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡ್ಬಿಟ್ಟು ಈ ಥರ ಉಂಡೆ ಮಾಡಿಕೊಂಡು ನೋಡಿ, ಜಾಸ್ತಿ ದೊಡ್ಡದು ಬೇಡ, ಒಂದು ಸ್ವಲ್ಪ ಚಿಕ್ಕದೇ ಮಾಡ್ಕೊಳ್ಳಿ. ಈ ಥರ ಉಂಡೆ ಮಾಡಿಟ್ಕೊಳ್ಳೋದು, ಎಲ್ಲ ಮಾಡ್ಕೊಂಡು ಬಿಡೋಣ. ಇವಾಗ ಒಬ್ಬಟ್ಟು ಮಾಡೋದು. ಇವಾಗ ಹಂಚನ್ನು ಗ್ಯಾಸ್ ಮೇಲೆ ಇಟ್ಟು ಸ್ವಲ್ಪ ಗ್ಯಾಸ್ ಅಂಟಿಸ್ತೀನಿ, ಕಾಯಿಲೆ ಇದು ಚೆನ್ನಾಗಿ ಕಾಯಿಲೆ. ಈ ಥರ ನಿಮ್ಮದು ಒಬ್ಬಟ್ಟು ಮಾಡೋಕ್ಕೆ ನೀವು ಯಾವ್ದು ಯೂಸ್ ಮಾಡ್ತೀರೋ ಅದನ್ನು ಮಾಡ್ಕೊಳ್ಳಿ. ನಾನು ಇದನ್ನು ಮಾಡ್ಕೊತೀನಿ. ಇವಾಗ ಕಲಸಿರೋದನ್ನು ಮೈದಾ ಹಿಟ್ಟು, ಚಿರೋಟಿ ರವೆ ಹೇಳಿದ್ನಲ್ಲ, 2 ಕಪ್ಪು ಮೈದಾ ಹಿಟ್ಟಿಗೆ 1 ಕಪ್ಪು ಚಿರೋಟಿ ರವೆ ಹಾಕಿ ಕಲಸಿ ಇಟ್ಟಿದ್ದೀನಿ. ಈ ಥರ ಮೆದುವಾಗಿ ಇರಬೇಕು ಚೆನ್ನಾಗಿ. ಇವಾಗ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ. ನೀವು ಎಣ್ಣೆನಾರು ಉಪಯೋಗಿಸ್ಕೋಬೋದು, ತುಪ್ಪನಾರು ಉಪಯೋಗಿಸ್ಕೋಬೋದು, ನಿಮ್ಮ ಇಷ್ಟ. ಕೆಲವರು ತುಪ್ಪ ಜಾಸ್ತಿ ಇಷ್ಟಪಡ್ತಾರೆ, ಕೆಲವರು ಇದಿಲ್ಲ. ಸ್ವಲ್ಪ ಇಡಬೇಕು ಅಂತಂದರೆ ಸ್ವಲ್ಪ ಎಣ್ಣೆ ಹಚ್ಚಿ ಮಾಡಿದ್ರೇ ಚೆನ್ನಾಗಿ. ಯಾಕೆಂದರೆ ತುಪ್ಪ ಹಚ್ಚಿ ಮಾಡಿದ್ರೆ ಆವಾಗಲೇ ಬಿಸಿ ಬಿಸಿ ತಿನ್ನಬೇಕು, ಚೆನ್ನಾಗಿರುತ್ತೆ. ಈ ಥರ ಕೈಯಲ್ಲಿ ಮಾಡ್ಕೊಂಡ್ಬಿಟ್ಟು ಇದೇನು ಹೂರಣ ರೆಡಿ ಮಾಡ್ಕೊಂಡಿದ್ದೀವಲ್ಲ, ಈ ಥರ ಇಟ್ಕೊಂಡ್ಬಿಟ್ಟು ಫಿಲ್ಲಿಂಗ್ ಮಾಡ್ಕೊಳ್ಳೋದು ತುಂಬಾ ಈಸಿ. ಬೇಳೆ ಒಬ್ಬಟ್ಟು ಥರ ಇದಲ್ಲ, ಇದು ಚೆನ್ನಾಗಿ ನೀವು ಈಸಿಯಾಗಿ ಮಾಡ್ಕೋಬೋದು. ಎಂಥ ಬರಲಿಲ್ಲದವರು ಕೂಡ ಚೆನ್ನಾಗಿ ಮಾಡ್ಕೋಬೋದು. ಈ ಥರ ಫಿಲ್ಲಿಂಗ್ ಮಾಡ್ಕೊಳ್ಳೋದು. ಈ ಥರ ಫಿಲ್ಲಿಂಗ್ ಮಾಡ್ಕೊಂಡ್ಬಿಟ್ಟು ಈಗೇನು ಮಾಡಬೇಕು ಅಂತಂದರೆ, ಸ್ವಲ್ಪ ಇದಕ್ಕೆ ಎಣ್ಣೆ ಹಾಕ್ಕೊಂಡು ಇದನ್ನು ಇದ್ರ ಮೇಲೆ ಇಟ್ಟ ಮೇಲೆ ಏನು ಮಾಡಬೇಕು ಅಂದರೆ, ಇದರಿಂದ ಒಂದು ಪ್ರೆಸ್ ಕೊಡಬೇಕು. ಇದರಿಂದ ಒಂದು ಪ್ರೆಸ್ ಕೊಟ್ಟಾಗ ಎಲ್ಲ ಈಕ್ವಲ್ಲಾಗಿ ಶೇರ್ ಆಗುತ್ತೆ ಹೂರಣ. ಇಲ್ಲ ಅಂತಂದರೆ ಒಂದು ಕಡೆ ಬರೀ ಇದು ಕಣಕ ಬರುತ್ತೆ, ಒಂದು ಕಡೆ ಹೂರಣ ಆಗುತ್ತೆ, ಆ ಥರ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕು, ಕೈಯಲ್ಲಿ ಚೆನ್ನಾಗಿ ಪ್ರೆಸ್ ಕೊಡಬೇಕು. ಇದನ್ನು ಸ್ವಲ್ಪ ಇದಕ್ಕೆ ಎಣ್ಣೆ ಹಚ್ಕೊಂಡ್ಬಿಟ್ಟು ಲಟ್ಟಿಸ್ಕೋಬೇಕು. ಈ ಥರ ಲಟ್ಟಿಸ್ಕೋಬೇಕು. ನೀವೇನು ಸೇಮ್ ಕಾಯಿ ಒಬ್ಬಟ್ಟು ಮಾಡ್ತೀರಲ್ಲ ಆ ಥರ ಆಗುತ್ತೆ ಅಷ್ಟೇ. ದಪ್ಪ ನಿಮಗೆ ಬೇಕೋ ತೆಳ್ಳಗೆ ಬೇಕೋ ನೀವು ನಿಮ್ಮಿಷ್ಟ, ನೀವು ಯಾವ ಥರನಾದ್ರೂ ಮಾಡ್ಕೋಬೋದು. ನಾನು ಕಣಕಕ್ಕೆ ಅರಿಶಿನ ಹಾಕಿಲ್ಲ. ಸ್ವಲ್ಪ ಸಾಮಾನ್ಯವಾಗಿ ಎಲ್ಲರೂ ಅರಿಶಿನ ಹಾಕ್ಕೊಳ್ತಾರೆ ಯೆಲ್ಲೋ ಕಲರ್ ಬರೋಕ್ಕೆ. ನಮಗದು ಅಭ್ಯಾಸ ಇಲ್ಲ ಅರಿಶಿನ ಹಾಕ್ಕೊಳ್ಳೋದು, ಇದೇ ಥರ ಮಾಡೋದು. ಆದ್ದರಿಂದ ನಾನು ಇದೇ ಥರ ಮಾಡ್ತಾಯಿದ್ದೀನಿ. ನಿಮಗೆ ಅರಿಶಿನ ಬೇಕು, ಕಲರ್ ಬೇಕು ಅಂತಂದರೆ ಅರಿಶಿನ ಹಾಕ್ಕೊಳ್ಳಿ. ಓಕೆ, ಇದನ್ನು ಆಯ್ತು. ಈಗ ಲಟ್ಸ್ ಆಯಿತು. ಈಗ ಇದ್ರ ಮೇಲೆ ಸ್ವಲ್ಪ ಆಯಿಲ್ನ ಹಿಂಗೆ ಹಾಕ್ಕೋಬೇಕು. ಆಯಿಲ್ನ ಹಾಕ್ಕೊಂಡು ಈಗ ತವ ಮೇಲೆ ಹಾಕೋಣ. ಏನೂ ಅಂಟಲ್ಲ, ಏನೂ ಆಗಲ್ಲ, ಚೆನ್ನಾಗಿ ಬರುತ್ತೆ. ತುಂಬ ದಪ್ಪ ಬೇಕಿದ್ದರೂ ನೀವು ದೊಡ್ಡದು ಬೇಕಿದ್ದರೂ ಮಾಡ್ಕೋಬೋದು, ಚಿಕ್ಕದು ಬೇಕಿದ್ದರೂ ಮಾಡ್ಕೋಬೋದು. ನೀವು ನಿಮ್ಮಿಷ್ಟ, ನೀವು ಹೇಗೆ ಬೇಕಾದ್ರೂ ಮಾಡ್ಕೋಬೋದು. ನಾನು ತುಂಬ ದೊಡ್ಡದು ಬೇಡ, ತುಂಬ ಚಿಕ್ಕದು ಬೇಡ, ಆ ಸೈಜಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಆರಿಬಿಟ್ಟು ಚೆನ್ನಾಗಾಗುತ್ತೆ. ಮಾಡೋದು ಪ್ರೊಸೀಜರ್ ಎಲ್ಲ ತೋರಿಸಿದ್ದೀನಲ್ಲ, ಅದನ್ನೇ ಫಾಲೋ ಮಾಡ್ಕೊಳ್ಳಿ. ಬೇಕಿದ್ದರೆ ನೀವು ಮ್ಯಾಂಗೋ ಎಸೆನ್ಸು ಸಿಗುತ್ತೆ. ಇನ್ನೂ ಮ್ಯಾಂಗೋ ಟೇಸ್ಟು ತುಂಬ ಚೆನ್ನಾಗಿ ಬರಬೇಕು ಅಂತಂದರೆ, ಹೇಗೆಂದ್ರೆ ಇದಕ್ಕೆ ರವೆ, ಕೊಕೊನೆಟ್ಟು ಎಲ್ಲ ಮಿಕ್ಸ್ ಮಾಡಿರ್ತೀವಲ್ವ, ಅದನ್ನು ಎಸೆನ್ಸು ಬೇಕಿದ್ದರೆ ಹಾಕೋಬೋದು.
ನನಗೇನು ಅನಿಸುತ್ತೆ, ನನಗೆ ಬೇಡ ಅನಿಸುತ್ತೆ. ಇದೇ ಥರ ಚೆನ್ನಾಗಿರುತ್ತೆ ನ್ಯಾಚುರಲ್ಲಾಗಿ. ಈ ಥರ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಈ ಥರ ಇಟ್ಕೊಂಡ್ಬಿಟ್ಟು ಇದನ್ನ ಒಂದು ಪ್ರೆಸ್ ಹಿಂಗೆ ಕೊಡಬೇಕು, ಹಿಂಗೆ ಪ್ರೆಸ್ ಕೊಡಬೇಕು. ಇವಾಗ ನೋಡಿ, ಒಬ್ಬಟ್ಟಿಗೆ ಒಂದು ಸೈಡ್ ಬೆಂದಾಗಿದೆ. ಇದಕ್ಕೇನು ಎಣ್ಣೆನೂ ಜಾಸ್ತಿ ಹಿಡಿಯಲ್ಲ. ನೀವು ತುಪ್ಪನಾರು ಯೂಸ್ ಮಾಡಿ, ಎಣ್ಣೆನಾರು ಯೂಸ್ ಮಾಡಿ, ಅದು ಜಾಸ್ತಿ ಏನು ಹಿಡಿಯಲ್ಲ, ತುಂಬ ಕಡಿಮೆನೇ. ಎಲ್ಲರೂ ಮಾಡೋದೊಂದು ತೋರಿಸು ಅಂತ ಹೇಳ್ತಾ ಇದ್ದಾರೆ. ಅದೊಂದು ಮಾಡಬೇಕು. ಅದು ಸ್ವಲ್ಪ ಪ್ರೊಸೀಜರ್ ಜಾಸ್ತಿನೇ, ಅದನ್ನು ಮಾಡ್ತೀನಿ. ಮಾಡೋಕ್ಕೆ ಟೈಮ್ ಆಗಿಲ್ಲ. ಈ ಥರ ಲಟ್ಟಿಸ್ಕೋಬೇಕು. ತುಂಬ ಈಸಿ ಮಾಡ್ಕೊಳ್ಳಿ. ಅಂದರೆ ಮ್ಯಾಂಗೋ ಸೀಸನ್ ಹೋಗೋ ಅಷ್ಟರಲ್ಲಿ ನಮಗೆ ಎಷ್ಟಾಗುತ್ತೋ ಅಷ್ಟು ನಾವು ಮ್ಯಾಂಗೋನ ಉಪಯೋಗಿಸ್ಕೋಬೇಕು. ಮಾವಿನಕಾಯಿ, ಹಣ್ಣು ಎಲ್ಲ ತುಂಬ ಹೆಲ್ತಿಗೆ ತುಂಬ ಒಳ್ಳೆಯದು. ಹೆಲ್ತ್ ಬೆನಿಫಿಟ್ ಜಾಸ್ತಿ ಇದೆ ಮ್ಯಾಂಗೋಯಿಂದ. ಆದಷ್ಟು ನೀವು ಮ್ಯಾಂಗೋ ಸೀಸನ್ ಹೋಗೋ ಅಷ್ಟರಲ್ಲಿ ಚೆನ್ನಾಗಿ ಉಪಯೋಗಿಸಿ. ದಿನ ಒಂದೊಂದು ವೆರೈಟಿ ಮಾಡಿ. ಇನ್ನೇನು ಆಯಿತು, ಸೀಸನ್ ಹೋಗ್ತಾ ಬಂತು. ಮಳೆ ಬಿತ್ತು ಅಂದರೆ ಆಯಿತು. ಇನ್ನು ಹಣ್ಣಿಂದೆಲ್ಲ ಸ್ವಲ್ಪ ಕಷ್ಟ, ಹಣ್ಣು ಉಪಯೋಗಿಸೋಕ್ಕಾಗಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ಸೇಮ್ ಕಾಯಿ ಒಬ್ಬಟ್ಟು ಥರ ಆಗುತ್ತೆ. ಸ್ವಲ್ಪ ಆರಲಿದು, ಆರಿನ ಶಿಫ್ಟ್ ಮಾಡೋಣ. ಸ್ವಲ್ಪ ಆಯಿಲ್ ಹಾಕೋಬೇಕು. ಈ ಥರ ಆಯಿಲ್ ಹಾಕ್ಕೊಂಡು ದೊಡ್ಡ ತಗೋಬೇಕಾ? ಇಲ್ಲ, ಇದರ ಮೇಲೆ ಹಾಕೋಣ. ಈ ಥರ ಹಾಕ್ಕೊಂಡ್ಬಿಟ್ಟು ಹೂರಣನ ಈ ಥರ ಕೈಯಲ್ಲಿ ಈ ಥರ ಮೆದುವು ಮಾಡಿಕೊಂಡು ಈ ಥರ ತುಂಬ್ಕೋಬೇಕು. ಸಿಗೋದಿಲ್ಲ. ನೋಡಿ, ತುಂಬ ಏನು ಕೈ ಇದೆಯಲ್ಲ, ಇದನ್ನು ಈ ಥರ ಮಾಡ್ಕೊಳ್ಳಿ. ಅಷ್ಟೇ, ಪ್ರೆಸ್ ಮಾಡ್ಕೊತ ಹೋಗಿ. ಈ ಥರ ಮಾಡೋದು ತುಂಬಾ ಈಸಿ, ಕಷ್ಟ ಇಲ್ಲ. ಮಾಡ್ಕೊಳ್ಳಿ. ಮಾಡಿಕೊಂಡು ಟೇಸ್ಟ್ ಮಾಡಿಬಿಟ್ಟು ಹೇಗಿತ್ತು ಅಂತ ಹೇಳಿ. ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ.
ಯಾರು ನೋಡ್ತೀರೋ ಅವರು ಒಂದು ಥಮ್ಸ್ ಅಪ್ ಕೊಡೋದು ಮರಿಲೇಬೇಡಿ. ಓಕೆ ಫ್ರೆಂಡ್ಸ್, ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಓಕೆ ಫ್ರೆಂಡ್ಸ್, ಇದನ್ನು ಹಾಕ್ಕೊಂಡು ಈ ಥರ ಫೋಲ್ಡ್ ಮಾಡಿ ಅದರಲ್ಲಿ ಹಾಕೋದು. ಇವತ್ತು ಆಷಾಢದ ಅಮಾವಾಸ್ಯೆ, ಅದಕ್ಕೆ ಸ್ವೀಟು ದೇವರ ನೈವೇದ್ಯಕ್ಕಾಯಿತು, ಮನೆಗೆ ಮಾಡ್ದಂಗೆ ಆಯಿತು, ಎಲ್ಲರ ಬಾಯಿನೂ ಸ್ವೀಟ್ ಮಾಡ್ದಂಗೆ ಆಯಿತು ಅಷ್ಟೇ. ಇವತ್ತಿಂದ ಆಷಾಢ ಶುರು. ಇವಾಗ ತವ ಮೇಲೆ ಹಾಕೋಣ. ನೋಡಿ ಮಾಡೋಕ್ಕೆ ಎಷ್ಟು ಈಸಿಯಾಗಿ ಬರುತ್ತೆ. ಈ ಥರ ಇಟ್ಬಿಟ್ಟು ಇದನ್ನು ಈ ಥರ ಪ್ರೆಸ್ ಮಾಡ್ಕೋಬೇಕು ಅಷ್ಟೇ, ಏನಿದೆ, ಜಸ್ಟ್ ಈ ಥರ, ಏನು ಕಷ್ಟನೇ ಇಲ್ಲ. ಈ ಥರ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಈ ಥರ ಪ್ರೆಸ್ ಕೊಡಿ. ನೋಡಿ ಕಲರ್ ಎಷ್ಟು ಚೆನ್ನಾಗಿದೆ. ನಾವು ಯಾವ ಕಲರು ಯೂಸ್ ಮಾಡಿಲ್ಲ, ಏನಿಲ್ಲ, ನ್ಯಾಚುರಲ್ ಕಲರ್ ಚೆನ್ನಾಗಿ ಬರುತ್ತೆ. ಇನ್ನೂ ನಿಮ್ಗೆ ಎಲ್ಲೋ ಬೇಕು ಅಂದರೆ ಕಳಸೋಕ್ಕೆ ಅರಿಶಿನ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಇನ್ನೂ ದೊಡ್ಡದು ಬೇಕಿದ್ರೂ ಮಾಡ್ಕೋಬೋದು. ಸಾಕು ಇಷ್ಟು ದೊಡ್ಡದು. ಇನ್ನೂ ದೊಡ್ಡದಾದರೆ ಇದಕ್ಕೇನು ಎಣ್ಣೆ ತುಪ್ಪನೂ ಜಾಸ್ತಿ ಹಿಡಿಯಲ್ಲ, ಆರಾಮಾಗಿ ಈಸಿಯಾಗಿ ಮಾಡ್ಕೋಬೋದು ಚೆನ್ನಾಗಿ. ಇದಕ್ಕೇನು ಸ್ವಲ್ಪ ಈ ತಟ್ಟಕ್ಕೆ ಎಣ್ಣೆ ಹಾಕೊಳ್ತೀನ ಅಷ್ಟೇ, ಅದೇನು ಮತ್ತೆ ಮೇಲೆ ಎಣ್ಣೆ ಹಾಕೋದೇ ಬೇಡ, ಇಷ್ಟೇ ಸಾಕು, ಬೇಕಾದಷ್ಟಾಗುತ್ತೆ.
ಒಂದು ಆಗೋ ಅಷ್ಟರಲ್ಲಿ ಒಂದು ರೆಡಿ ಆಗಿಬಿಡುತ್ತೆ. ನೋಡಿ ಫ್ರೆಂಡ್ಸ್, ಮ್ಯಾಂಗೋ ಒಬ್ಬಟ್ಟು ರೆಡಿ ಆಯಿತು. ಎಲ್ಲ ಪ್ರೊಸೀಜರು ಮೊದಲಿಂದ ಕೊನೆವರೆಗೂ ನೋಡಿ ಎಲ್ಲ ಗೊತ್ತಾಗುತ್ತೆ. ಇನ್ನೊಂದು ಸರಿ ಹೇಳಿಬಿಡ್ತೀನಿ. ಒಂದು ಯಾವ ಬಟ್ಲಲ್ಲಿ ತೊಗೊಂಡಿರ್ತೀರೋ ಆ ಬಟ್ಲಲ್ಲಿ ಒಂದು ಮ್ಯಾಂಗೋ, ಆ ಬಟ್ಲು ಅಂದರೆ 3 ಮ್ಯಾಂಗೋ ತೊಗೊಂಡಿದ್ದೀನಿ ನಾನು. 3 ಮ್ಯಾಂಗೋ ತೊಗೊಂಡಿದ್ದೀನಿ. ಒಂದು ಬಟ್ಲು ಡೆಸಿಕೇಟೆಡ್ ಕೋಕೋನಟ್ ಪೌಡ್ರು. ಈ ಮೆಜರ್ಮೆಂಟಲ್ಲಿ ಒಂದು ಬಟ್ಲು ಡೆಸಿಕೇಟೆಡ್ ಕೋಕೋನಟ್ ಪೌಡ್ರು. ಇದರಾಗೆ 3/4 ಕಪ್ಪು ಚಿರೋಟಿ ರವೆ, ಆಮೇಲೆ ಬೆಲ್ಲ, ಇದರಿಂದ 1/2 ಕಪ್ಪು, ಅರ್ಧ ಕಪ್ಪು ಸಕ್ಕರೆ ಅಷ್ಟು ಉಪಯೋಗಿಸಿದ್ದೀನಿ. ಸಕ್ಕರೆ ಏನಕ್ಕೆ ಅಂದರೆ ಟೇಸ್ಟ್ ಬರುತ್ತೆ ಮತ್ತು ಶೈನಿಂಗ್ ಕೊಡುತ್ತೆ ಅಂಥೇಳಿ ಸಕ್ಕರೆ ಉಪಯೋಗಿಸೋದು ಅಷ್ಟೇ, ಇನ್ನೇನಿಲ್ಲ. ಆಮೇಲೆ ಏಲಕ್ಕಿ ಪುಡಿ ಆಯಿತಾ. ಬೆಲ್ಲ, ಡೆಸಿಕೇಟೆಡ್ ಕೋಕೋನಟ್ ಪೌಡ್ರು, ಮ್ಯಾಂಗೋ, ಚಿರೋಟಿ ರವೆ ಇಷ್ಟು ಹಾಕಿ ನಾವು ಯಾವ ಥರ ಅದನ್ನು ಮಾಡಬೇಕು ಅಂತ ತೋರಿಸ್ಕೊಟ್ಟಿದ್ದೀನಿ. ಫಸ್ಟಿಗೆ ಮ್ಯಾಂಗೋ ಪಲ್ಪನ್ನು ಮಿಕ್ಸಿ ಮಾಡ್ಕೊಂಡ್ಬಿಟ್ಟು ಅದರಲ್ಲೇ ಬೆಲ್ಲ ಆಮೇಲೆ ಡೆಸಿಕೇಟೆಡ್ ಕೋಕೋನಟ್ ಪೌಡ್ರ್ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡು ತಂದಿಟ್ಕೊಳ್ಳಿ. ಆಮೇಲೆ ಖರ್ಜೂರ, ಇದರಿಂದ ಒಂದು ಬಟ್ಲು ಖರ್ಜೂರ, ಒಂದು 35 ಬಾದಾಮು, ನೆನೆಸಿರೋ ಅಂಥ ಬಾದಾಮು, ಅದನ್ನು ಪೇಸ್ಟ್ ಮಾಡ್ಕೊಂಡು ಬಂದು ಇಟ್ಕೊಳ್ಳಿ. ಅದೆರಡನ್ನು ಇಟ್ಕೊಂಡು ಬಂದು ಒಂದು ಪ್ಯಾನ್ಗೆ ಗ್ಯಾಸ್ ಮೇಲೆ ಪ್ಯಾನ್ ಇಟ್ಟು ಈ ನಾವು ರುಬ್ಬಿರೋ ಅಂಥದ್ದು ಎರಡೂ ಅದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಮಗಿಸ್ತಾ ಇರಬೇಕು. ಮಗಿಸ್ತಾ ಸ್ವಲ್ಪ ಮೊದಲು ಲಿಕ್ವಿಡ್ ಆಗುತ್ತೆ, ಕೈ ಹುಷಾರು ಸಿಡಿಯುತ್ತೆ. ಆಮೇಲೆ ಸ್ವಲ್ಪ ಗಟ್ಟಿ ಬರುತ್ತೆ. ಗಟ್ಟಿ ಬಂದಮೇಲೆ ಚೆನ್ನಾಗಿರುತ್ತೆ. ಆಮೇಲೆ ಸ್ವಲ್ಪ ಒಂದು ಹದ ಬಂದಮೇಲೆ ನಾವು ಏನು ಚಿರೋಟಿ ರವೆನ ಹುರಿದಿಟ್ಕೊಂಡಿರಬೇಕು. ಆಮೇಲೆ ಅದಕ್ಕೆ ಚಿರೋಟಿ ರವೆ ಮಿಕ್ಸ್ ಮಾಡಿಕೊಂಡು ತೋರಿಸಿದ್ನಲ್ಲ ಯಾವ ಥರ ಹದ ಬರುತ್ತೆ ಅಂತ. ಆ ಥರ ಬಂದ ತಕ್ಷಣ ಚಿರೋಟಿ ರವೆ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಮೇಲೆ ಕೆಳಗೆ ಮಾಡಿ, ಆಮೇಲೆ ಸ್ವಲ್ಪ ಜಾಕಾಯಿ ಪುಡಿ, ಆಮೇಲೆ ಏಲಕ್ಕಿ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಾಡಿ ಒಂದು ಪ್ಲೇಟಿಗೆ ಶಿಫ್ಟ್ ಮಾಡಿ ಆರಿಸ್ಕೊಳ್ಳಿ. ಆರಿಸ್ಕೊಂಡ್ಮೇಲೆ ಹೂರಣ ಚೆನ್ನಾಗಿ ಬರುತ್ತೆ. ನೋಡಿ ಎಲ್ಲ ಹೇಗಿದೆ, ತುಂಬ ಈಸಿಯಾಗಿ ಬರುತ್ತೆ, ಚೆನ್ನಾಗಿರುತ್ತೆ. ತುಪ್ಪ ಒಬ್ಬಟ್ಟು ಹಾಕ್ಕೊಟ್ರೆ ಖುಷಿಯಾಗಿ ತಿಂತಾರೆ ಎಲ್ಲರೂ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಶೈಲಜಾ ಕಡೆಯಿಂದ ಇವತ್ತು ಅಮಾವಾಸ್ಯೆಗೆ ಮಾವಿನ ಹಣ್ಣಿನ ಒಬ್ಬಟ್ಟು, ಡೆಲಿಷಿಯಸ್ ಹೆಲ್ದಿ ಮಾವಿನ ಹಣ್ಣಿನ ಒಬ್ಬಟ್ಟು ತೋರಿಸ್ಕೊಟ್ಟಿದ್ದೀನಿ. ಓಕೆ ಫ್ರೆಂಡ್ಸ್, ಓಕೆ, ಸಿ ಯು, ಬಾಯ್.